ನೊರಾಗಿದ್ದ ಕಾಲು ಇಲ್ಲಿ ಜೋಡಣೆಯಾಗುತ್ತೆ. ಅಪರೂಪದ ಕೇಸ್ಗಳಿಗೆ ಇಲ್ಲಿದೆ ಪರಿಹಾರ. ಮೈಸೂರಿನ ಮೂಳೆ ವೈದ್ಯರ ಕೈಚಳಕ. ಇದುವೇ ಈ ಹೊತ್ತಿನ ವಿಶೇಷ ಮೂಳೆ ಮಹಾತ್ಮ. ಸ್ವಲ್ಪ ಗ್ಯಾಂಗ್ರೀನ್ ಆದರೆ ಸಾಕು, ಕಾಲನ್ನೇ ತೆಗಿಬೇಕು ಅನ್ನೋ ವೈದ್ಯರೇ ಹೆಚ್ಚು. ಇನ್ನು ಅಪಘಾತದಲ್ಲಿ ಕಾಲಿನ ಮೂಳೆ ನುಚ್ಚು ನೂರಾದ್ರೆ ಆತನ ಕಥೆನೇ ಮುಗೀತು ಅಂತಲೇ ಅರ್ಥ. ಆದರೆ ಮೈಸೂರಿನಲ್ಲೊಬ್ರು ಮೂಳೆ ವೈದ್ಯರಿದ್ದಾರೆ. ಎಲ್ಲೂ ಆಗದ್ದು ಇವರ ಬಳಿ ಆಗುತ್ತೆ. ಅಪರೂಪದಲ್ಲಿ ಅಪರೂಪ ಈ ಮೂಳೆ ವೈದ್ಯ. ಅವ್ರು ಯಾರೋ ಗೊತ್ತಾ? ನೀವೇ ನೋಡಿ. ಇವರ ಹೆಸರು ಶರಣಪ್ಪ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ನಿವಾಸಿ. 5 ವರ್ಷದ ಹಿಂದೆ ಮಾರುತಿ ಓಮ್ನಿ ಕಾರ್ನಲ್ಲಿ ಅಪಘಾತವಾಗಿ ಎಡಗಾಲಿನ ಜೋಡಣೆ ಕಳೆದುಕೊಂಡ್ರು. ಬೆಂಗಳೂರು, ಮಣಿಪಾಲ್ ಅಂತ ಊರೂರು ಅಲೆದಾಡಿದ್ರು. 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಬರ್ಬಾದಾದರೆ ವಿನಃ ಕಾಲು ಮಾತ್ರ ಸರಿಯಾಗಲಿಲ್ಲ. ಕೂರಲಿಕ್ಕಾಗದೆ ಮೇಲೇಳಲಿಕ್ಕಾಗದೆ ನಿತ್ಯ ನರಕಯಾತನೆ ಅನುಭವಿಸುತ್ತಾ ನೋವಿನಿಂದ ನರಳಾಡ್ತಾ ಇದ್ರು. ವಯಸ್ಸಾಗುತ್ತಿದ್ದಂತೆ ಹೆತ್ತವರೆಲ್ಲ ದೂರವಾಗಿ ನನ್ನವರು ಅಂತ ಯಾರೂ ಇಲ್ಲದಿರುವಾಗ ಈ ಶರಣಪ್ಪ ಅದೆಷ್ಟೋ ಬಾರಿ ಬದುಕುವುದೇ ಬೇಡ ಅಂತ ತೀರ್ಮಾನಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದರು. 5 ವರ್ಷದಿಂದ ಮಾರುತಿ ವ್ಯಾನಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಹೀಗೆ 2 ದಿನ ನೋವಿತ್ತು. 2 ವರ್ಷ ಆದಮೇಲೆ ಪೂರಾ ಎದ್ದೇಳೋಕ್ಕಾಗಲಿಲ್ಲ. ಅಲ್ಲಿಂದ ಬೆಂಗಳೂರು, ಮಣಿಪಾಲು ಅಂತ ಒಂದು 2 ವರ್ಷ ಆಸ್ಪತ್ರೆಗೆ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಡಾಕ್ಟ್ರು ಮಂಗಳೂರಲ್ಲಿ ಇಲ್ಲಪ್ಪ ನಿಂಗೆ ನಡೆಯೋಕ್ಕೆ ಬರೋದಿಲ್ಲ, ಆಪ್ರೇಷನ್ ಮಾಡೋಕ್ಕೂ ಬರೋಲ್ಲ, ಬ್ಲಡ್ ನಿಲ್ಲಲ್ಲ ಅಂತ ಏನೇನೋ ನಾನಾ ಕಾರಣ ಹೇಳಿ ಒಂದು ಸ್ಟ್ಯಾಂಡ್ ಕೊಟ್ಟರು. ಆ ಸ್ಟ್ಯಾಂಡ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೆ. ನಾನು ನಡೆಯೋಕ್ಕೆ ಬರೋಲ್ಲ ಅಂತ ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದೆ. ಬಂಧು ಬಳಗ ಯಾರೂ ಇಲ್ಲ. ಜೀವನ ಮುಗಿಯಿತು ಎಂದುಕೊಳ್ಳುವಾಗಲೇ ಈ ವೈದ್ಯರು ನೆರವಿಗೆ ಬಂದರು. ನೆರವು ಮಾತ್ರವಲ್ಲ, ಕಾಲು ಕೊಟ್ಟು ಜೀವ ನೀಡಿದರು. ಆ ವೈದ್ಯರ ಹೆಸರೇ ಡಾಕ್ಟರ್ ಟಿ ಮಂಜುನಾಥ್. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯವರಾದ ಡಾಕ್ಟರ್ ಟಿ ಮಂಜುನಾಥ್ ಮೈಸೂರಿನ ಪ್ರತಿಷ್ಠಿತ ಕೆಆರ್ ಆಸ್ಪತ್ರೆಯಲ್ಲಿ ಮೂಳೆ ತಜ್ಞರಾಗಿ ಈಗ ನಿವೃತ್ತಿ ಹೊಂದಿ ಸ್ವಂತ ಕ್ಲಿನಿಕ್ ನಡೆಸಿಕೊಂಡು ಜನಸೇವೆ ಮಾಡುತ್ತಿದ್ದಾರೆ. ಚಳ್ಳಕೆರೆಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು. ಆ ಕ್ಯಾಂಪ್ ಆರ್ಥೋಪೆಡಿಕ್ಸ್. ನಮ್ಮ ರಾಮಪ್ಪ ಅಂತ ನನ್ನ ಕ್ಲಾಸ್ಮೇಟು. ಅವನು ಓದಿದ್ದು ಚಳ್ಳಕೆರೆಯಲ್ಲಿ, MA ಮಾಡಿದ್ದು ಮೈಸೂರಲ್ಲಿ ಲೆಕ್ಚರರ್ ಆಗಿದ್ದ. ಅವ್ರ ಜೊತೆ ಡಾಕ್ಟರ್ ಮಂಜುನಾಥ್ ಅಂತ ಮೈಸೂರವ್ರು ಬಂದಿದ್ರು. ಅವರು ನಮ್ಮೂರವರೇ. ಅದೊಂದು ನಮಗೆ ಹೆಮ್ಮೆ ವಿಚಾರ. ಆ ಡಾಕ್ಟ್ರು ನನ್ನ ನೋಡಿ ಏನಪ್ಪ ಏನು ಸಮಾಚಾರ ಅಂದರು. ಹಿಂಗೆಲ್ಲ ಆಯ್ತು ಸರ್, ಬೆಂಗಳೂರು ಆಯಿತು, ಮೈಸೂರು ಎಲ್ಲ ಕಡೆ ತೋರಿಸ್ದೆ, ಕಾಲು ನಡೆಯೋಕ್ಕೆ ಬರಲ್ಲ ಅಂದರು. ನಾನು ರೆಡಿ ಮಾಡ್ತೀನಯ್ಯ ಅಂದರು. ದುಡ್ಡಿಲ್ಲ ನಂತ. ಫಸ್ಟ್ ಆಫ್ ಆಲು ನೀವು ರೆಡಿ ಮಾಡ್ತೀರಾ? ನನ್ನಲ್ಲಿ ದುಡ್ಡಿಲ್ಲ ಸರ್ ಅಂದೆ. ಅದಕ್ಕೆ ನಮ್ಮ ಸ್ನೇಹಿತ ರಾಮಣ್ಣ, ನಿನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ತಾಂಬ ಅಂದು ಡಾಕ್ಟ್ರು ಮಂಜುನಾಥು ರಾಮಣ್ಣ ಇಬ್ಬರು ಸೇರಿ ಮಾತಾಡಿದ್ರು. ಅವ್ರು ಮಾತಾಡಿದ್ಮೇಲೆ ನಾನು ಹತ್ರ ಬಂದರು. ಏನಪ್ಪ ಎಷ್ಟು ಜೋಡಿಸ್ತೀವಿ ಅಂದರು. ದುಡ್ಡೇ ಇಲ್ಲ ನಂತಾಗೆ, ನೀವೇ ಊಟ ಹಾಕಬೇಕು, ನೀವೇ ತೋರಿಸ್ಬೇಕು ಅಂದಮೇಲೆ ಆಯಿತು ಬಾ ಅಂದರು. ಡಾಕ್ಟ್ರ್ ಮಂಜುನಾಥ್ ಅವರು ಫೀಸ್ ಇಲ್ದಂಗೆ ಅಪೋಲೋ ಆಸ್ಪತ್ರೆ ದುಡ್ಡು ಸಮೇತ ಅವ್ರಿಗೆ ಕಟ್ಟಿದ್ದಾರೆ. ಇವತ್ತು ನನಗೆ ಊಟ ಆಗ್ತಿರೋದು ಅವರೇ. ನನ್ನ ರೂಮ್ ಬಾಡಿಗೆ, ನನ್ನ ಊಟದ ಖರ್ಚು ಪ್ರತಿಯೊಂದು ಕೊಡ್ತಿರೋದು ಅವರೇ ನನಗೆ. ಈಗ ಶರಣಪ್ಪನಿಗೆ ಬದುಕುವ ಭರವಸೆ ಬಂದಿದೆ. ಯಾರ ಸಹಾಯವೂ ಇಲ್ಲದೆ ನಡೆದಾಡುತ್ತಿದ್ದಾನೆ. ಚಾಲೆಂಜ್ ಆಗಿರೋ ಕೇಸ್ ಅಂದರೆ ಈ ವೈದ್ಯರಿಗೆ ವಿಶೇಷವಾದ ಕಾಳಜಿ. ಗಿಡ್ಡಗಿರುವವರನ್ನ ಎತ್ತರವೂ ಮಾಡ್ತಾರೆ. ಇದುವರೆಗೆ ಅಪರೂಪ ಎನ್ನಬಹುದಾದ ಸುಮಾರು 2,500 ಕೇಸ್ಗಳನ್ನು ಸಕ್ಸಸ್ ಮಾಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಅಪರೂಪದ ಮೂಳೆ ಡಾಕ್ಟರ್ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ. ಗ್ಯಾಂಗ್ರೀನ್ ಆಗಿದ್ದ ರೋಗಿಯೊಬ್ಬರಿಗೆ ವಿಧಿಯಿಲ್ಲದೆ ಕಾಲು ತೆಗಿಲೇಬೇಕು ಅಂತ ಬೇರೆ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ಒಂದ್ಸಲ ತೋರಿಸಿ ನೋಡೋಣ ಅಂತ ಮಂಜುನಾಥ್ ಬಳಿ ಬಂದ ರೋಗಿ ಈಗ ಹೇಗಿದ್ದಾನೆ ಅಂತ ನೀವೇ ನೋಡಿ. ಈತನ ಹೆಸರು ಶೇಖ್ ಅಯೂಬ್. ಮೂಲತಃ ಕೇರಳದ ಮೆಟ್ಟನೂರಿನವರಾದ ಈತ ಸದ್ಯ ಕುಶಾಲನಗರ ಬಳಿ ವಾಸವಾಗಿದ್ದಾನೆ. ಈತನ ಬಲಗಾಲು ಮಂಡಿಯಿಂದ ಕೆಳಭಾಗದ ರಕ್ತನಾಳದಲ್ಲಿ ಕಲ್ಮಶ ಸೇರಿಕೊಂಡು ರಕ್ತ ಚಲನೆ ಕುಂಠಿತವಾಗಿ ಕಾಲು ಕೊಳೆತು ಹೋಗಿತ್ತು.
ಕೇರಳದ ಪ್ರಖ್ಯಾತ ಮೂಳೆ ವೈದ್ಯರಿಗೆ ತೋರಿಸಿದಾಗ ಎಲ್ಲರೂ ಕಾಲು ಕತ್ತರಿಸಬೇಕು ಅಂತ ಹೇಳಿದರು. ಕೊನೆಗೆ ತನ್ನ ಸಂಬಂಧಿಕರ ನೆರವಿನೊಂದಿಗೆ ಮೈಸೂರಿಗೆ ಬಂದು ಡಾಕ್ಟರ್ ಮಂಜುನಾಥ್ಗೆ ತೋರಿಸಿದಾಗ ಈತನಿಗೆ ಬರ್ಗರ್ಸ್ ಎಂಬ ಅಪರೂಪದ ಕಾಯಿಲೆ ಇರುವುದು ಪತ್ತೆಯಾಯಿತು. ಈತನಿಗೂ ಸಹ ಈ ಕಾಯಿಲೆ ಬಾಧೆಯಿಂದ ಬದುಕೇ ಬೇಡವೆನ್ನಿಸಿತ್ತು. ಕುಶಾನಗರದಲ್ಲಿ ಇರ್ಬೇಕಾದ್ರೆ 1 ತಿಂಗಳು 2 ತಿಂಗಳಿಂದ ನೋವು ಇತ್ತು ಕಾಲಲ್ಲಿ ಇರ್ಬೇಕಾದ್ರೆ ಮಟನೂರು ಕೇರಳದಲ್ಲಿ ತೋರಿಸಿದ್ದು. ಕೇರಳದಲ್ಲಿ ತೋರಿಸ್ಬೇಕಾದ್ರೆ ಅವ್ರೇನು ಹೇಳಿದ್ರು, ಉಗುರಿಗೆ ಕಿತ್ತಾಕಬೇಕು, ಕಿತ್ತಾಕಿದ್ರು. ಕಿತ್ತಾಕ್ಬಿಟ್ಟು 15 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. 15 ದಿನ ಬಿಟ್ಟು ಹೋಗ್ಬೇಕಾದ್ರೆ ಅವ್ರೇನು ಹೇಳಿದ್ರು, ಅದು ಕಮ್ಮಿ ಆಗಿಲ್ಲ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ ಕಾಲು ತೆಗಿಬೇಕು ಅಂತ ಹೇಳಿದ್ರು ನಮ್ಮ ಮಿಸ್ಸಸ್ ಕೈಲಿ. ನನಗೆ ಯಾಕೋ ಭಯ ಆಗ್ಬಿಡ್ತು. ಈತನಿಗೆ ಶಸ್ತ್ರಚಿಕಿತ್ಸೆ ನೀಡುವುದು ಒಂದು ಸವಾಲೇ ಆಗಿತ್ತು. ಕೊಳೆತ ಕಾಲಿಗೆ 280 mm ವೃತ್ತಾಕಾರದ ಬಳೆಗಳನ್ನು ಒಂದು ಮಂಡಿಯಿಂದ ಕೆಳಭಾಗಕ್ಕೆ, ಟಿಬಿಯಾ ಮೂಳೆಗೆ 1.8 mm 2 ತಿಂಗಳಿಂದ 2 ತಂತಿಗಳಿಂದ ಕೊರೆದು ಬಂಧಿಸಲಾಯಿತು. ಮತ್ತೊಂದು ಪಾದದ ಕೀಲಿನ ಮೇಲ್ಭಾಗದಲ್ಲಿ ಟಿಬಿಯಾ ಮೂಳೆಗೆ 2 ತಂತಿಗಳಿಂದ ಬಂಧಿಸಿ ಅಳವಡಿಸಿ ಮೂಳೆಯನ್ನ ಸ್ವಲ್ಪ ಅಗಲ ಮಾಡಿ ಇಲಿಜರವ್ ವೃತ್ತಾಕಾರದ ಬಾಹ್ಯ ಬಂಧನ ಶಸ್ತ್ರಚಿಕಿತ್ಸೆಯ ಮೂಲಕ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ. ಈ ರೀತಿಯ ಚಿಕಿತ್ಸೆ ಕರ್ನಾಟಕದಲ್ಲೇ ಪ್ರಥಮ ಎನ್ನಲಾಗಿದೆ. ವಿಶೇಷವೆಂದರೆ ಈತನಿಗೂ ಉಚಿತ ಚಿಕಿತ್ಸೆಯ ಜೊತೆಗೆ ಹೆಜ್ಜೆ ನೀಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಮಂಜುನಾಥ್ ಅವರ ಬಳಿ ಇರುವ ಕೇಸುಗಳೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ವಿಚಿತ್ರವಾಗಿರ್ತವೆ. ಅದು ಹೇಗೆ ಇರಲಿ, ನನ್ನ ಬಳಿಗೆ ಬನ್ನಿ, ನಾನು ಸರಿ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. 1994ರಲ್ಲಿ ಇಲಿಜರವ್ ಅಂತ, ಇಲಿಜರವ್ ಅವರು ಅಂದರೆ ಅವರು ರಷ್ಯಾ ತಜ್ಞರು. ಇಲಿಜರವ್ ಟೆಕ್ನಿಕ್ ಅವರು ಮೊದಲು ಕಂಡುಹಿಡಿದಿದ್ದು 1956ರಲ್ಲಿ. ಅದನ್ನ ಟೆಕ್ನಿಕ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ ಭಾರತಕ್ಕೆ. ತುಂಬ ಅನ್ಸಾಲ್ವ್ಡ್ ಪ್ರಾಬ್ಲಮ್ಮು, ಮೂಳೆ ಮುರಿತಕ್ಕೆ, ಕ್ಯೂ ಸೇರೋದಕ್ಕೆ, ಉದ್ದ ಮಾಡೋದಕ್ಕೆ, ಡಿಫಾರ್ಮೆಂಟ್ ಕರೆಕ್ಷನ್ ಎಲ್ಲ ಮಾಡಿ ನಮ್ಮದು ಭಾರತಕ್ಕೆ 1991ರಲ್ಲಿ ಬಂತು. ಆವಾಗ ನಾನು 1994ರಲ್ಲಿ ಇದನ್ನು ಕಲ್ತ್ಕೊಂಡು, ಫಾರಿನಲ್ಲಿ ಹೋಗಿ ಕಲ್ತ್ಕೊಂಡು, ಮಿರೇಜ್ನಲ್ಲಿ ಹೋಗಿ ಕಲ್ತ್ಕೊಂಡು ಶುರು ಮಾಡಿದೆ. ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ಮಾತಿದೆ. ವೈದ್ಯನಿಗೆ ಹಣ ಗಳಿಕೆಗಿಂತ ರೋಗಿಗಳನ್ನು ಮಾನವೀಯತೆಯಿಂದ ನೋಡುವ ಹೃದಯ ಇರಬೇಕು. ಜೊತೆಗೆ ನಿರಂತರ ಅಧ್ಯಯನ, ಪರಿಶ್ರಮ, ಸಂಶೋಧನೆ, ಅನುಭವ ಜೊತೆ ತಾಳ್ಮೆ ಎಲ್ಲವೂ ಬೇಕು. ಆಗ ಮಾತ್ರ ಜನಾನುರಾಗಿಯಾಗಲು ಸಾಧ್ಯ. ಅಂತಹ ಗುಣ ಡಾಕ್ಟರ್ ಟಿ ಮಂಜುನಾಥರವರಿಗೆ ಇರೋದ್ರಿಂದ ಇವರಿಗೆ ಇದುವರೆಗೂ ರಾಜ್ಯೋತ್ಸವ ಸೇರಿದಂತೆ ರಾಷ್ಟ್ರಮಟ್ಟದ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಇದು ಸುಮಾರು 2500ವರೆಗೂ ಕೇಸುಗಳು ಡಿಫಾರ್ಮೆಂಟ್ ಕರೆಕ್ಷನ್ನು, ಆಮೇಲೆ ಲಾರಿ ರನ್ ಓವರ್ ದಿ ಲೆಗ್ಗು, ತೈ, ಇಂಥವನ್ನೆಲ್ಲ ಡಿಫಾರ್ಮಿಟಿವು, ಅನ್ಸಾಲ್ವ್ಡ್ ಪ್ರಾಬ್ಲಮ್ಮು, ಕ್ಯೂ ಆಗಿರೋದನ್ನ ಅದನ್ನೆಲ್ಲ ಸಕ್ಸಸ್ ಮಾಡಿ 2500 ಕೇಸಸ್ ಮಾಡಿ ಇದುವರೆಗೂ ಸಕ್ಸಸ್ ಮಾಡಿದ್ದೀನಿ. ಇದಕ್ಕೆ ಭಾರತ ಸರ್ಕಾರದವರು ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಗುರುತಿಸಿ ನನಗೆ ಪ್ರಶಸ್ತಿ, ರಾಜ್ಯೋತ್ಸವ ಅವಾರ್ಡು, ನ್ಯಾಷನಲ್ ಅವಾರ್ಡ್ ಕೊಟ್ಟಿರುತ್ತಾರೆ. ಅದು ನನಗೆ ಹೆಮ್ಮೆ ವಿಷಯ. ಡಾಕ್ಟರ್ ಅಂದರೆ ಕೇವಲ ರೋಗಿಗಳಿಗೆ ಹಿಂಸೆ ನೀಡೋದು, ಹಣ ಸುಲಿಗೆ ಮಾಡೋದೇ ಹೆಚ್ಚು ಎನ್ನುವ ಈ ದಿನಗಳಲ್ಲಿ ಇಂತಹ ಅಪರೂಪದ ವೈದ್ಯರೂ ಇದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ನಿಜಕ್ಕೂ ಇವರು ಅಪರೂಪದ ವೈದ್ಯರು ಅಂತಾನೆ ಹೇಳ್ಬೋದಲ್ವಾ? ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.